ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ 10ನೇ ಗಣಿತವನ್ನು ಸರಳವಾಗಿ ಪಾಸ್ ಆಗಲು ಅಥವಾ ಸರಳವಾಗಿ 40 ಅಂಕಗಳು ಹೇಗೆ ಗಳಿಸುವುದರ ಕುರಿತು ಅಧ್ಯಯನ ಮಾಡೋಣ. ಅದಕ್ಕಾಗಿ ಈ ವಿಡಿಯೋನಲ್ಲಿ ನಾವು SSLC ಬೋರ್ಡ್ ಬಿಡುಗಡೆ ಮಾಡಿರುವ ಬ್ಲೂ ಪ್ರಿಂಟ್ ಆಧಾರಿತವಾಗಿ ನಾವು ಯಾವ ಪ್ರಶ್ನೆಗಳನ್ನು ಸುಲಭವಾಗಿ ಪ್ರಾಕ್ಟೀಸ್ ಮಾಡಿದರೆ ನಾವು ಸುಲಭವಾಗಿ 40 ಅಂಕಗಳನ್ನು ಗಳಿಸಬಹುದು ಕುರಿತು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಸೊ ವಿದ್ಯಾರ್ಥಿಗಳ ಕೊನೆಯವರೆಗೆ ನೋಡಿ. ಈಗ ಒಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಬ್ಲೂ ಪ್ರಿಂಟನ್ನು ನೋಡೋಣ. ಸೊ ನಾವು KSEBನವರು ಬಿಡುಗಡೆ ಮಾಡಿರುವ ಬ್ಲೂ ಪ್ರಿಂಟ್ನಲ್ಲಿ ಯಾವ ಯಾವ ಅಂಶಗಳು ಸರಳವಾಗಿವೆ ಆ ಅಂಶಗಳನ್ನು ಮಾತ್ರ ನಾವು ಫೋಕಸ್ ಮಾಡಿದರೆ 10ನೇ ತರಗತಿಯಲ್ಲಿ 40ಕ್ಕಿಂತಲೂ ಹೆಚ್ಚು ಅಂಕಗಳು ನಾವು ಗಳಿಸಬಹುದು. ಸೊ ಆ ಅಂಶಗಳನ್ನು ಒಂದೊಂದಾಗಿ ನೀಲಿ ನಕ್ಷೆ ಆಧಾರಿತವಾಗಿ ನೋಡುತ್ತಾ ಹೋಗೋಣ. ಸೊ ಮೊದಲನೇ ಪಾಠ ಯಾವುದಂದಾಗ ವಾಸ್ತವ ಸಂಖ್ಯೆಗಳು. ಸೊ ವಾಸ್ತವ ಸಂಖ್ಯೆಗಳಲ್ಲಿ 5 ಅಂಕದ ಪ್ರಶ್ನೆಗಳು ಬರುತ್ತವೆ. ಈ 5 ಅಂಕಗಳು ನಮಗೆ 2 ಅಂಕದ 2 ಪ್ರಶ್ನೆಗಳು ಮತ್ತು 1 ಅಂಕದ 1 ಪ್ರಶ್ನೆ. ಈ 5 ಅಂಕದ ಪ್ರಶ್ನೆಗಳು ಸರಳವಾಗಿರುತ್ತವೆ. ನಾವು ಅಟ್ಲೀಸ್ಟ್ 2 ಅಂಕದ 2 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯಾದರೂ ಸರಳವಾಗಿರುತ್ತೆ. ಅದು ಯಾವುದಂದಾಗ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು 2 ಅಂಕದ 1 ಪ್ರಶ್ನೆ. 1 ಅಂಕದ 1 ಪ್ರಶ್ನೆ ಮಸ ಲಸ ಆಧಾರಿತವಾಗಿ ಕೇಳಿರುತ್ತಾರೆ. ಸೊ ಈ 2 ಅಂಕದ 1 ಪ್ರಶ್ನೆ, ಇದರಲ್ಲಿ 2 ಅಂಕದ 1 ಪ್ರಶ್ನೆ ಮತ್ತು 1 ಅಂಕದ 1 ಪ್ರಶ್ನೆ, ಅಂದರೆ 3 ಅಂಕಗಳು ಸರಳವಾಗಿ ಈ ಪಾಠದಲ್ಲಿ ನಾವು ಗಳಿಸಬಹುದು. ನೆಕ್ಸ್ಟ್ ಬಹುಪದೋಕ್ತಿಗಳು ಪಾಠದಲ್ಲಿ ನಮಗೆ 1 ಅಂಕದ 2 ಪ್ರಶ್ನೆಗಳು, ಸೊ ಅದೇ ರೀತಿಯಲ್ಲಿ 1 ಅಂಕದ 2 ಪ್ರಶ್ನೆಗಳು ಮತ್ತು 3 ಅಂಕದ 1 ಪ್ರಶ್ನೆ ಬರುತ್ತವೆ. ಇವೆರಡೂ ಕೂಡ ಸರಳವಾಗಿರುತ್ತವೆ. ಇದು 3 ಅಂಕದ 1 ಪ್ರಶ್ನೆಯು ಶೂನ್ಯತೆಗಳನ್ನು ಕಂಡುಹಿಡಿದು ಆ ಶೂನ್ಯತೆಗಳಿಗೂ ಸಹಗುಣಕಗಳಿಗೂ ಇರುವ ಸಂಬಂಧವನ್ನು ತಾಳೆ ನೋಡಿರಿ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿರುತ್ತಾರೆ. ಈ 1 ಅಂಕದ 2 ಪ್ರಶ್ನೆಗಳು ನಾವು ಈಸಿಯಾಗಿ ಬರ್ತವೆ. ಇಲ್ಲಿ ಈ 1 ಅಂಕದ 2 ಪ್ರಶ್ನೆಗಳು ಯಾವುದಂದಾಗ ಬಹುಪದೋಕ್ತಿಯ ಡಿಗ್ರಿಯನ್ನು ಕಂಡುಹಿಡಿಯಿರಿ ಅಥವಾ ಬಹುಪದೋಕ್ತಿಯ ಒಂದು ನಕ್ಷೆಯನ್ನು ಕೊಟ್ಟು ಗ್ರಾಫ್ ಕೊಟ್ಟು ಅದಕ್ಕೆ ಎಷ್ಟು ಸೊನ್ನೆತೆಗಳಿವೆ ಅನ್ನುವಂತಹ ಪ್ರಶ್ನೆ ಕೇಳ್ತಾರೆ. ಅದಕ್ಕಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಯಾವ ಪ್ರಶ್ನೆಗಳು ನಾವು ಪ್ರಾಕ್ಟೀಸ್ ಮಾಡಬೇಕು ಅದೆಲ್ಲವನ್ನು ಚರ್ಚೆ ಮಾಡೋಣ. ಮೊದಲಿಗೆ ಈ ಫೋಕಸ್ ಇದೆಲ್ಲ ಬರ್ಕೊಂಡ್ಬಿಡ್ರಿ ಒಂದು ಕಡೆ. ಬಹುಪದೋಕ್ತಿಯಲ್ಲಿ ಈ ಪ್ರಶ್ನೆಗಳು ಬರ್ತವೆ. ಜೊತೆಗೆ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು, ಇದರಲ್ಲಿ 4 ಅಂದರೆ ಒಟ್ಟು 8 ಅಂಕಗಳು ನಾವು ಈ ಪಾಠದಲ್ಲಿ 8ಕ್ಕೆ 8 ಸರಳವಾದ ಪ್ರಶ್ನೆಗಳು. ಒಂದು ಪ್ರಶ್ನೆ 4 ಅಂಕದ ಗ್ರಾಫ್, ಇದು ಗ್ರಾಫ್ ಬರುತ್ತದೆ. ಗ್ರಾಫ್ ಕಂಪಲ್ಸರಿ 4 ಅಂಕಕ್ಕೆ ಬರುತ್ತದೆ. ಸೊ ನೆಕ್ಸ್ಟ್ ಇದು 2 ಅಂಕದ 1 ಪ್ರಶ್ನೆ, ಇದು ವರ್ಜಿಸುವ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸಿ ಅಂತ ಬರುತ್ತದೆ. ಮತ್ತು ಇದು 1 ಅಂಕದ 2 ಪ್ರಶ್ನೆಗಳು. ಸೊ 1 ಅಂಕದ 2 ಪ್ರಶ್ನೆಗಳಂದಾಗ ಅಲ್ಲಿ ನಾವು ಈ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದಲ್ಲಿ ಒಂದು ಟೇಬಲ್ ಇದೆ. A1/A2 = B1/B2 ಈ ರೀತಿ ಸಂಬಂಧದ ಆಧಾರದ ಮೇಲೆ 2 ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳು ಬರ್ತವೆ. ಅದಕ್ಕಾಗಿ ನಾವು ಈ ಪಾಠದಲ್ಲಿ 8ಕ್ಕೆ 8 ಅಂಕಗಳು ಉಳಿಸ್ಬೋದು. ಇಲ್ಲಿ 8 ಅಂಕ, ಇಲ್ಲಿ 3 ಅಂಕ, 8 3. ಇಲ್ಲಿ ಬಹುಪದೋಕ್ತಿಯಲ್ಲಿ ನಾವು ಅಟ್ಲೀಸ್ಟ್ 2 ಅಂಕ ಆದರೂ ಗಳಿಸ್ಬೋದು. 8 ಇಲ್ಲಿ 1ನೇ ಪಾಠದಲ್ಲಿ 3, 2ನೇ ಪಾಠದಲ್ಲಿ 2, 3ನೇ ಪಾಠದಲ್ಲಿ 8ಕ್ಕೆ 8 ಅಂಕ ಗಳಿಸ್ಬೋದು. ಸೊ ಒಟ್ಟು 13 ಅಂಕಗಳದು. ಸೊ ಸರಳವಾದ ಪ್ರಶ್ನೆಗಳು. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ಇಲ್ಲಿ ಬಹುಪದೋಕ್ತಿ ಪಾಠ ಆಯಿತು, 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಪಾಠಗಳು. ನೆಕ್ಸ್ಟ್ ಪಾಠ ವರ್ಗ ಸಮೀಕರಣದಲ್ಲಿ 1 ಅಂಕದ 1 ಪ್ರಶ್ನೆ. ಈ 1 ಅಂಕದ 1 ಪ್ರಶ್ನೆಯು ನಮಗೆ 90% ಕೆಲವೊಂದು ಸಲ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ ಅಥವಾ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಅಥವಾ ಈ ವರ್ಗ ಸಮೀಕರಣದಲ್ಲಿ B² - 4AC ಬೆಲೆ ಕಂಡುಹಿಡಿಯಿರಿ ಅಥವಾ ಸ್ವಭಾವ ಬರೆಯಿರಿ. ಈ ರೀತಿ ಪ್ರಶ್ನೆಗಳು ಬರುತ್ತವೆ. ನೆಕ್ಸ್ಟ್ 2 ಅಂಕದ 1 ಪ್ರಶ್ನೆ. 2 ಅಂಕದ 1 ಪ್ರಶ್ನೆ ಏನಾಗಿರುತ್ತೆ ಅಂದಾಗ ಇದು ಕೂಡ ಸರಳವಾಗಿರುತ್ತೆ. ಇದು ನಮಗೆ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ ಅಥವಾ ವರ್ಜಿಸುವ ವಿಧಾನದಿಂದ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆ ಈ ಪಾಠದಲ್ಲಿ ಬರುತ್ತದೆ. ಸೊ ಈ 2 ಅಂದರೆ ಇಲ್ಲಿ 2 ಅಂಕದ 1, 3 ಅಂಕದ 1 ಅಂದಾಗ 2 ಅಂಕದ 1, 1 ಅಂಕದ 1 ಅಂದಾಗ 3 ಅಂಕಗಳು ನಾವು ಈ ಪಾಠದಲ್ಲಿ ಗಳಿಸಬಹುದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಮಾಂತರ ಶ್ರೇಣಿ. ಸೊ ಸಮಾಂತರ ಶ್ರೇಣಿಯಲ್ಲಿ 1 ಅಂಕದ 2 ಪ್ರಶ್ನೆಗಳು. ಇದು ಅತಿ ಸರಳವಾಗಿರುತ್ತೆ. ಒಂದು ಸಮಾಂತರ ಶ್ರೇಣಿಯ nನೇ ಪದ an ಸಮನಾಗಿದೆ 2n + 3 ಈ ರೀತಿಯಲ್ಲಿ ಪ್ರಶ್ನೆ ಕೇಳಬಹುದು. ಇಲ್ಲಾಂದಾಗ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಥವಾ ಒಂದು ಸಮಾಂತರ ಶ್ರೇಣಿಯ 2ನೇ ಪದ ಮತ್ತು 3ನೇ ಪದ ಕೊಟ್ಟು 1ನೇ ಪದ ಕಂಡುಹಿಡಿಯಿರಿ. ಈ ರೀತಿ ಪ್ರಶ್ನೆಗಳು ಕೇಳುತ್ತಾರೆ. ಅದೇ ರೀತಿ 2 ಅಂಕದ 1 ಪ್ರಶ್ನೆ. 2 ಅಂಕದ 1 ಪ್ರಶ್ನೆಯು an ಸೂತ್ರ ಮತ್ತು SN ಸೂತ್ರ ಆಧರಿಸಿ ಒಂದು ಪ್ರಶ್ನೆ ಡೆಫಿನೆಟ್ ಆಗಿ ಬರುತ್ತೆ. ಈ an SN ಸೂತ್ರದ ಲೆಕ್ಕಗಳನ್ನು ಪರ್ಫೆಕ್ಟ್ ಮಾಡಿದಾಗ ನಾವು ಇಲ್ಲಿ 2 ಅಂಕದ 1 ಮತ್ತು 1 ಅಂಕದ 2 ಅಟ್ಲೀಸ್ಟ್ ನಾವು 1 ಅಂಕದ 1 ಸರಿಯಾದರೂ ಕೂಡ ನಾವು 3 ಅಂಕ ಆದರೂ ಈ ಸಮಾಂತರ ಶ್ರೇಣಿ ಪಾಠದಲ್ಲಿ ಸುಲಭವಾಗಿ ಪ್ರಶ್ನೆಗಳು ಬರುತ್ತವೆ, ನಾವು ಇಲ್ಲಿ ಗಳಿಸಬಹುದು. ಸೊ ನೆಕ್ಸ್ಟ್ ಪಾಠ ಬಂದುಬಿಟ್ಟು ತ್ರಿಭುಜಗಳು. ಸೊ ತ್ರಿಭುಜಗಳು ಪಾಠದಲ್ಲಿ ನಮಗೆ 1 ಅಂಕದ 2 ಪ್ರಶ್ನೆಗಳು. ಸ್ಪೆಷಲಿ ನಾವು ಇಲ್ಲಿ ಫೋಕಸ್ ಮಾಡಬೇಕಾಗಿದ್ದು 4 ಅಂಕದ 1 ಪ್ರಶ್ನೆ. ಇದು ಪ್ರಮೇಯ ಆಗಿರುತ್ತೆ. 4 ಅಂಕದ 1 ಪ್ರಶ್ನೆ ಏನಾಗಿರುತ್ತೆ ಅಂದರೆ ಪ್ರಮೇಯ ಕಂಪಲ್ಸರಿ, ಇದು ಪ್ರಮೇಯ ಕೇಳ್ತಾರೆ. ಸೊ ಪ್ರಮೇಯ 90% ಥೇಲ್ಸ್ ಪ್ರಮೇಯ ಬರುತ್ತದೆ.
90% ಥೇಲ್ಸ್ ಪ್ರಮೇಯ ಜೊತೆಗೆ ಅದರ ಜೊತೆಗೆ ಕೋ ಪ್ರಮೇಯ ಕೂಡ ಇರುತ್ತದೆ. ಇವೆರಡು ಪ್ರಮೇಯಗಳಲ್ಲಿ ಒಂದು ಪ್ರಮೇಯ ಗ್ಯಾರಂಟಿಯಾಗಿ ಪರೀಕ್ಷೆಯಲ್ಲಿ ಕೇಳುತ್ತಾರೆ ತ್ರಿಭುಜಗಳ ಪಾಠದಲ್ಲಿ. ಸೊ ಇಲ್ಲಿ ಈ ಪ್ರಮೇಯ ಈ ತ್ರಿಭುಜಗಳ ಪಾಠದಲ್ಲಿ 4 ಅಂಕದ ಒಂದೇ ಪ್ರಶ್ನೆ ಹಿಡ್ಕೊಳ್ಳೋಣ. ನಾವು ಇಲ್ಲಿ 1 ಅಂಕದ ಪ್ರಶ್ನೆ ಕೂಡ ನಮಗೆ ಸ್ವಲ್ಪ ಡಿಫಿಕಲ್ಟ್ ಮತ್ತು 3 ಅಂಕದ ಪ್ರಶ್ನೆ ಕೂಡ ಡಿಫಿಕಲ್ಟ್ ಅಂತ ಭಾವಿಸಿದರೆ ನಾವು 4 ಅಂಕದ ಒಂದು ಪ್ರಮೇಯ ಆದರೂ ನಾವು ಪರ್ಫೆಕ್ಟ್ ಮಾಡಿದರೆ 4 ಅಂಕ ಗಳಿಸಬಹುದು. ಸೊ ವೃತ್ತಗಳು ಪಾಠದಲ್ಲಿ ಈ ವೃತ್ತಗಳು ಪಾಠದಲ್ಲಿ ಏನಾಗಿದೆ ಅಂದಾಗ 3 ಅಂಕದ ಒಂದು ಪ್ರಶ್ನೆ 3 ಅಂಕದ ಒಂದು ಪ್ರಶ್ನೆ ಇದು ಕೂಡ ಪ್ರಮೇಯನೇ ಬರುತ್ತೆ. ಪ್ರಮೇಯ 2 ಪ್ರಮೇಯಗಳಿವೆ ವೃತ್ತಗಳ ಪಾಠದಲ್ಲಿ. ಎಷ್ಟು 2 ಪ್ರಮೇಯಗಳು, ಒಂದು 10.1 ಇನ್ನೊಂದು 10.2. ಈ 2 ಪ್ರಮೇಯಗಳಲ್ಲಿ ಒಂದು ಪ್ರಮೇಯ ಬರುತ್ತದೆ. ಜಾಸ್ತಿ ಪರ್ಸೆಂಟೇಜ್ ಚಾನ್ಸ್ ಯಾವುದಂದಾಗ 10.2 ಪ್ರಮೇಯನೇ ಜಾಸ್ತಿ ಚಾನ್ಸ್ ಇರುತ್ತೆ. ಅದಕ್ಕಾಗಿ ನಾವು ಈ ಪಾಠದಲ್ಲಿ 3 ಅಂಕ ಮಾತ್ರ ಗಳಿಸುತ್ತೇವೆ ಎಂದು ಇಟ್ಟುಕೊಳ್ಳೋಣ. ಸೊ ನೆಕ್ಸ್ಟ್ ಪಾಠ ಬಂದುಬಿಟ್ಟು ನಿರ್ದೇಶಾಂಕ ರೇಖಾಗಣಿತ. ಸೊ ನಿರ್ದೇಶಾಂಕ ರೇಖಾಗಣಿತ ಪಾಠದಲ್ಲಿ ಕೂಡ ಏನಾಗುತ್ತೆ ಅಂದಾಗ 1 ಅಂಕದ ಒಂದು ಪ್ರಶ್ನೆ ನಾವು ಸುಲಭವಾಗಿ ಬಿಡಿಸ್ಬೋದು. ಮತ್ತು ಅದೇ ರೀತಿ 2 ಅಂಕದ 2 ಪ್ರಶ್ನೆಗಳಿವೆ. 2 ಅಂಕದ ಒಂದು ಪ್ರಶ್ನೆ 2 ಅಂಕದ ಒಂದು ಪ್ರಶ್ನೆ ಅಂದಾಗ ಇದು 2 ಅಂಕದ ಪ್ರಶ್ನೆ ಕೂಡ ಸುಲಭವಾಗಿರುತ್ತೆ. ಸೊ ಇಲ್ಲಿ 1 ಅಂಕದ 1 2 ಅಂಕದ 1 3 ಅಂಕ ಆದರೂ ನಾವು ಈಸಿಯಾಗಿ ಇಲ್ಲಿ ಗಳಿಸ್ಬೋದು. 3 ಅಂಕದ ಒಂದು ಪ್ರಶ್ನೆ ಸ್ವಲ್ಪ ಅಪ್ಲೈಡ್ ಲೆವೆಲ್ ಕ್ವಶನ್ ಕೇಳ್ತಾರೆ, ಅದಕ್ಕಾಗಿ ನಾವು ಅದನ್ನು ಸ್ಕಿಪ್ ಮಾಡೋಣ. ಸೊ ನೆಕ್ಸ್ಟ್ ಬಂದುಬಿಟ್ಟು ತ್ರಿಕೋನಮಿತಿಯ ಪ್ರಸ್ತಾವನೆ. ಸೊ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ 2 ಅಂಕದ ಪ್ರಶ್ನೆ ಬಹಳಷ್ಟು ಸುಲಭವಾಗಿರುತ್ತೆ. ಈ ರೀತಿ ತ್ರಿಭುಜ ಕೊಟ್ಟು ಕಾಸ್ ಎ ಸೈನ್ ಎಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಥವಾ ಕಾಸ್ ಆಲ್ಫಾ ಟ್ಯಾನ್ ಆಲ್ಫಾಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ ಬರುತ್ತದೆ. ಅದಕ್ಕಾಗಿ ತ್ರಿಕೋನಮಿತಿಯ ಪಾಠದಲ್ಲಿ ನಾವು ಕೇವಲ 2 ಅಂಕದ ಒಂದು ಪ್ರಶ್ನೆ ಮಾತ್ರ ನಾವು ಫೋಕಸ್ ಮಾಡಿದರೆ 2 ಅಂಕದ ಒಂದು ಪ್ರಶ್ನೆ ನಾವಿಲ್ಲಿ ಗಳಿಸಬಹುದು. ಸೊ ಈಗ ಸಂಖ್ಯಾಶಾಸ್ತ್ರ ಪಾಠದಲ್ಲಿ ನಾವು ಮುಖ್ಯವಾಗಿ ಫೋಕಸ್ ಮಾಡಬೇಕಾಗಿದ್ದು 3 ಅಂಕದ ಒಂದು ಪ್ರಶ್ನೆ. ಇಲ್ಲಿ 3 ಅಂಕದ ಒಂದು ಪ್ರಶ್ನೆ ಏನು ಕೇಳಿದ್ರೆ ಅಂದಾಗ ಸರಾಸರಿ ಮತ್ತು ಬಹುಲಕ. ಈ ಸರಾಸರಿ ಮತ್ತು ಬಹುಲಕ ಈ 2 ಲೆಕ್ಕಗಳು ಅತಿ ಸುಲಭವಾದ ಲೆಕ್ಕಗಳು. ಬಹುಲಕ ಇವೆರಡರಲ್ಲಿ ಒಂದು ಪ್ರಶ್ನೆ ಡೆಫಿನೆಟ್ ಆಗಿ ಬರುತ್ತದೆ. ಅದಕ್ಕಾಗಿ ಇದು 3 ಅಂಕ ನಾವು ಗಳಿಸ್ಬೋದು. ಈ 2 ಲೆಕ್ಕಗಳು ಕೂಡ ನಾವು ಅತಿ ಸುಲಭವಾಗಿ ಮಾಡಬಹುದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಂಭವನೀಯತೆ. ಸೊ ಸಂಭವನೀಯತೆ ಪಾಠದಲ್ಲಿ ಕೂಡ 3 ಅಂಕದ ಒಂದು ಪ್ರಶ್ನೆ ಮತ್ತು 1 ಅಂಕದ ಒಂದು ಪ್ರಶ್ನೆ ಬರುತ್ತದೆ. ಈ 1 ಅಂಕದ ಪ್ರಶ್ನೆ ಕೂಡ ಸುಲಭವಾಗಿರುತ್ತೆ ಮತ್ತು 3 ಅಂಕದ ಪ್ರಶ್ನೆ ಕೂಡ ಸುಲಭವಾಗುತ್ತೆ. ಅದಕ್ಕಾಗಿ ನಾವು 4 ಅಂಕಗಳು ಬಳಸ್ಬೋದು. ಇಲ್ಲಿ 4 ಇಲ್ಲಿ 3. ಸೊ ನಾವು ಇವೆಲ್ಲವನ್ನು 4 2 + 3 5 + 4 38 ಜೊತೆಗೆ 1 ಅಂಕದ ಪ್ರಶ್ನೆಗಳು ಮತ್ತು ಬಹು ಆಯ್ಕೆ ಪ್ರಶ್ನೆಗಳು ಈ ರೀತಿ ನಾವು ಇನ್ನೊಂದೆರಡು ಪ್ರಶ್ನೆಗಳು ಸೂತ್ರ ಆಧಾರಿತ ಲೆಕ್ಕಗಳು ಬಿಡಿಸಿದಾಗ ನಮಗೆ ಅಟ್ಲೀಸ್ಟ್ 40 ಅಂಕ ಆದರೂ ನಾವು ಪರೀಕ್ಷೆಯಲ್ಲಿ 100% ಆಗಿ ಗಳಿಸ್ಬೋದು. ಈ ಕೇಳಿರುವ ಅಂಶಗಳು ಈ ನಾವು ಸೂಚಿಸಿರುವ ಅಂಶಗಳು ಮಾತ್ರ ಪರ್ಫೆಕ್ಟ್ ಮಾಡಿದರೆ ನಾವು ಸುಲಭವಾಗಿ 40 ಅಂಕಗಳು ಗಳಿಸಬಹುದು. ಇಷ್ಟೇ ಪ್ರಾಕ್ಟೀಸ್ ಮಾಡಿದರೆ ನಾವು ಸುಲಭವಾಗಿ 10ನೇ ಪರೀಕ್ಷೆಯಲ್ಲಿ ಪಾಸ್ ಕೂಡ ಆಗ್ಬೋದು. ಓಕೆನಾ.